ಅಲ್ಲೋಡಲ್ಲ ಅರುಣ, ರಾತ್ರಿ ಎಲ್ಲ ಮಳೆ ಬಂದು ಮಂಟೆಲ್ಲ ಮುಚ್ಕೊಂಡೋಗೈತಾರ. ಹ್ಞೂನ್ಲ ಮುದ್ದೆ ರಂಗ, ಬಂದ್ರೆ ಒಮ್ಮಕ್ಕಕ್ಕೆ ಬರ್ತೈತೆ, ಹೋದ್ರೆ ಹತ್ತಿ ಹೋಗತ್ತೆ. ನಮ್ಮಂತ ರೈತರು ಏನು ಮಾಡಬೇಕು? ಏನು ಮಾಡ್ಬೇಕು ಅಂದ್ರೆ ಸೆಲ್ಗೆ ಗುಡ್ಲಿ ತಾಬತ್ತೀನಿ, ಬದ ಕಡ್ದು ಆ ಕಡೆಗೆ ಬಿಡೋಣ ನೀರನ್ನ. ಹ್ಞೂ ತಗೋಬರಗಲ್ಲ. ಬತ್ತರ್ ತಡಿಯೇ, ನಿಂಗೇನು ಒಂದು 5 ನಿಮಿಷ ತಡ ಹಂಗಿಲ್ಲ. ಎಲ್ಲ ಮತ್ತೆ ನಿಮ್ಮ ಹೂವಿನ ಗಿಡದಾಗೆಲ್ಲ ನೀರು ತುಂಬ್ಕೊಂಡಿದ್ವಂತೆ, ಕಡ್ದು ಆಚಿಕ್ ಬಿಟ್ರೇನೋ? ಹ್ಞೂನ್ಲ ರೀ, ಕಡ್ದು ಹಾಸಿಗೆ ಬಿಟ್ವಿ. ಇನ್ನೇನು ಹಂಗೆ ಎಕ್ಕೆ ಮಗ ಆಗ್ತಿದ್ದಾನಪ್ಪ. ಆ ವಿಷಯ ಹಂಗಿರ್ಲಿ, ಗಣೇಶಂದು ಏನಾಯ್ತು? ಏನ್ಲ ಮತ್ತೆ ಬೆಂಗಳೂರು ಹುಡುಗರೆಲ್ಲ ದುಡ್ಡು ಹಾಕಿರಲ್ಲ? ಹ್ಞೂನಪ್ಪ, ಒಂದಿಬ್ರು 3 ಹಾಕ್ಯವ್ರೆ, ಮಿಕ್ಕಿದಾರೆ ಇನ್ನೂ ಯಾರು ಹಾಕಿಲ್ಲ. ಇವತ್ತು ನಾಳೆ ಅಂತವ್ರೆ. ಇನ್ನು 2 ದಿನ ಇರೋದು ಗಣೇಶ್ಗೆ. ಸರಿ ಸರಿ, ಗಣೇಶಗಿನ್ನ 2 ದಿನ ಇರೋದು. ಗರಿ ಗಳ ಎಲ್ಲ ನೋಡ್ಕೊಂಬಂದು ನಡೀರಪ್ಪ, ಜಾಗ ಎಲ್ಲ ಕ್ಲೀನ್ ಮಾಡಬೇಕು. ಹ್ಞೂ ನಡ್ಲ ಬಂಡೆ, ಎಲ್ಲ ಗಳ ಗರಿ ಎಲ್ಲ ಹೊಂದ್ಸ್ಕೊಂಬನ. ಹ್ಞೂನ್ಲ ಬಂಡೆ, ನಮ್ಮ ಊರು ಹೋಗಿ ಗಳ ಎಲ್ಲ ಹೊಂದಿಸ್ಕೊಳನಿ. ನರಿನ ಅಲ್ಲಿ ದೇವಸ್ಥಾನ ಬಿಡನಿ, ಎಲ್ಲ ಕ್ಲೀನ್ ಮಾಡ್ತಾನೆ. ಹೋಗಲಿಲ್ಲ, ವರ್ಷ ನಾನೇ ಕ್ಲೀನ್ ಮಾಡ್ಬೇಕು. ಯಾವನ್ ಮಾಡ್ತಾನೆ? ಅಲ್ಲೋ ಅರಿ, ನಮ್ಮನೆ ಕೆಲಸ ಏನಾನು ಮಾಡ್ತೇವೆ, ಗಣೇಶಕ್ಕೆ ತಾನೇ ಮಾಡೋದು. ವರ್ಷ ಇದೇ ಆಯ್ತು ಕಣ ನಿಮ್ದು. ಆಯ್ತು ಬಿಡು, ನೀವೇನು ಕುಣಿಯಲ್ಲ ಅನ್ನಂಗೆ ಹೇಳ್ತೀರಾ? ಕುಣಿತೀವಪ್ಪ, ಫಸ್ಟ್ ನೀನೇ ತಾನೇ ಕುಣಿಯೋದು. ಅರೇ, ನಿಮ್ ತೋಟದಾಗ ಗರಿ ಇದಾವಲ್ಲ, ಹೋಗಿ ನಿಮ್ಮ ಅಪ್ಪನ ಕೇಳಿ ಕಡ್ಕೋತೀವರಿ. ಹೋಗಿ ಕ್ಲೀನ್ ಮಾಡೋದು ನಾನೇನೆ, ಗರಿನೂ ನಮ್ಮ ತೋಟದಾಗ ಇರ್ಬೇಕೇನೋ? ಹಿಂಗೆ ಮಾತಾಡ್ಕೊಂಡು ನಿಂಕೊಂಡ್ರೆ ಟೈಮ್ ಆಗಿ ಹೋಗ್ತೈತಿ. ನಡ್ರಿ ಕೆಲಸ ನೋಡೋಣ. ಏನು ಮಂಗಳಮ್ಮ, 10 ಕ್ರಾಸ್ ಮುಗಿದ್ವಾ? ಓಂತಿವಕಯ್ಯ ಮುಗಿದ್ವು. ಸರಿ ಮಂಗಳಮ್ಮ, ನಮ್ಮ ಮರಿನ ಏನಾರು ನೋಡ್ದ, ಊಟಕ್ಕೂ ಬಂದಿಲ್ಲ. 10 ಏನು ಕತೆನೋ? ಇದೇನ್ ತಿಮ್ಮಕ್ಕಯ್ಯ ಹಿಂಗೆ ಹೇಳ್ತೀಯಾ? ಇನ್ನೊಂದು 2 ದಿವಸ ಬಿಟ್ರೆ ಗಣೇಶ ಅಲ್ವೇ? ನಮ್ಮ ಹುಡುಗರೆಲ್ಲನ ಸೇರ್ಕೊಂಡು ದೇವಸ್ಥಾನದಾಗೆ ಚಪ್ರ ಹಾಕೊಂಡು ರೆಡಿ ಮಾಡ್ತಾವ್ರೆ. ಹ್ಞೂ ಮಂಗಳಮ್ಮ, ಈ ಗಣೇಶ ಹಬ್ಬ ಬಂದ್ರೆ ಸಾಕು, ಮಕ್ಕಳು ಮನೆ ಹತ್ರಕ್ಕೆ ಬರಲ್ಲ, ಕೂಡು ನೀರು ಅಂಬಲ್ಲ, ಸುಮ್ಮನೆ ಓಡಾಡ್ತಿರ್ತಾವೆ, ನಾಯಿ ಓಡಾಡ್ದಂಗೆ. ಹ್ಞೂನ್ ಬಿಟ್ಟಿ ಮಕ್ಕಯ್ಯ, ವರ್ಷಕ್ಕೊಂದ್ಸತಿ ಬರೋ ಗಣೇಶನ ಹಬ್ಬ ಖುಷಿಯಿಂದ ಹುಡುಗರು ಓಡಾಡ್ಕೊಂಡು ಮಾಡ್ತವೆ. ಆಮೇಲಿಂದ ಹೊಟ್ಟೆ ಹಸ್ದಾಗ ಬಂದು ಉಮ್ತಾವ್ ಬಿಡತ್ತ. ಅಯ್ಯೋ ಬಿಡು ಮಂಗಳಮ್ಮ, ಅವಜ್ಜಿ ಬಗ್ಗೆ ಗೊತ್ತಿರಂತಾನೆ, ಅದಕ್ಕೆ ತಲೆ ಕೆಡಿಸ್ಕೊಂತೀಯ. ಅದೇನು ನೆಲವಲೆ ತೊಳೆದು ನೋಡ್ಕೋ ಹೋಗು. 10 ಕ್ರಾಸ್ ಮಾಡಿ ಸೊಂಟೆಲ್ಲ ನೈತಾ ಐತೆ. ಹೊಲ್ತಾಗಿಂದ ನಡ್ಕೊಬಂದು ಕಾಲು ಕೈ ಎಲ್ಲ ನೈತಾವೆ. ನಮ್ಮ ಹುಡುಗ ಬಂದ್ಮೇಲೆ ಒಂದಿಷ್ಟು ಧೂಳು ಗುಡ್ಸಿಸ್ಕೊಂಡು ಇನ್ನೊಂದು 2 ದಿವಸ ಆಯ್ತಲ್ಲ ಹಬ್ಬ, ಆಮೇಲಿಂದ ನೋಡ್ಕೊಂಡ್ರೆ ಆಯ್ತು ಬಿಡಕ್ಕ. ನಿನಗ್ಯಾರಮ್ಮ, ನಿಮ್ಮ ಹುಡುಗ ಇದನ್ನ ಹೇಳಿದ ಮಾತು ಕೇಳ್ತಾನೆ, ಮಾಡ್ಕೊಡ್ತಾನೆ. ನನಗ್ಯಾರು, ನನ್ನ ಮಗ ಬರೀ ಗಣೇಶ ಅಂತ ತೀರ್ಗಾಡ್ತಾವನೆ. ನಿಮ್ಮ ಹುಡುಗ ಬಂದ್ಮೇಲೆ ರೋಸ್ ಕುಂಡಿಸ್ಕೊಂಡು ಬುದ್ಧಿ ಹೇಳಕ್ಕ, ಅವನು ಕೆಲಸ ಮಾಡ್ಕೊಡ್ತಾನೆ. ನನಗೂ ಹೇಳಿ ಸಾಕಾಗೋಯ್ತು ಕಣಮ್ಮ. ಯಾವ ಬುದ್ಧಿ ಕಲ್ತ್ಕೊಂತಾನೋ ಏನೋ ನಮ್ಮ ಹುಡುಗ, ನಂಗಂತೂ ಸಾಕಾಗೋಯ್ತೆ. ಇನ್ನ ಸಣ್ಣ ಹುಡುಗ ಬಿಡಕ, ಕಲಿತಾನೆ. ಹೋಗ್ತಾ ಬುದ್ಧಿ ಕಲ್ತ್ಕೊಂತಾನೆ ಬಿಡು. ಇನ್ನ ನಿನ್ನ ಮಗನ ಸಣ್ಣ ಹುಡುಗನೇ ಅಲ್ವಾ ಮಂಗಳಮ್ಮ? ಆದ್ರೂ ನೋಡು, ನಿನ್ನ ಮಗ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ಹ್ಞೂ ಕಣ್ತಿಮ್ಮಕ್ಕ, ನಮ್ಮ ಹುಡುಗನ್ನ ಬೈಕೊಂಡು ನಮ್ಮ ಮನೆಯವರು ಬೆಳೆಸಿರು. ಹಂಗಾಗಿ ನನ್ನ ಮಗ ಒಂದಿಷ್ಟು ಹೇಳಿದ ಮಾತು ಕೇಳ್ತಾನೆ. ಅದು ಸರಿನೇ ಬಿಡು ಮಂಗಳಮ್ಮ, ನಮ್ಮ ಅಪ್ಪ ಸರಿ ಇದ್ರೆ ತಾನೆ ನನ್ನ ಮಗ ಸರಿ ಇರೋದು. ಅವನೇ ಕುಡಿದು ಓಡಾಡ್ತಾನೆ. ಬಿಟ್ಟಿ ಮಕ್ಕ, ಯೋಗಿ ಪಡ್ಡಿದ್ ಯೋಗಿಗೆ, ಜೋಗಿ ಪಡ್ಡಿದ್ ಜೋಗಿಗೆ. ಸೇರ್ತಿ ಮಕ್ಕ, ಬತ್ತೀನಿ. ಸರಿ ಮಂಗಳಮ್ಮ. ಆ ಮಂಗಳಮ್ಮ ನೋಡಲ್ಲ ಹೆಂಗ್ ಮಾತಾಡ್ತಾಳೆ, ಯೋಗಿ ಪಡ್ದಿದ್ದು ಯೋಗಿಗೆ ಅಂತ, ಜೋಗಿ ಪಡ್ದಿದ್ದು ಜೋಗಿಗೆ ಅಂತ. ಹಂಗಂದ್ರೆ ಅವ್ರು ಯೋಗಿ, ನಾವು ಜೋಗಿನ? ನಮ್ಮ ಅಪ್ಪ ಕುಡ್ಕೊಂಡು ಓಡಾಡೋದಕ್ಕೂ ಅವ್ರ 9ಕ್ಕೂ ಎಲ್ಲ ಸರಿ ಆಗೈತಪ್ಪ. ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ ಊರಾಗೆ. ಏನ್ಲೇ ಹಂಗ್ ಬೈಕಂತಿದ್ಯಾ? ಯಾಕೆ? ಯಾಕೆಂದ್ರೆ ನೀವು ಮಾಡೋ ಕೆಲಸಕ್ಕೆ. ನಾನೇನೇ ಮಾಡಿದ್ದೀನಿ ನಿನಗೆ? ನೀನೇನು ಮಾಡಿಲ್ಲ, ಅದೇ ಬಂದಿರೋದು ನನಗೆ. ಕುಡ್ದು ಊರಾಗ ತಿರುಗಿ ನಮ್ಮ ಮರ್ಯಾದೆಲ್ಲ ಕಳಿತೀಯ. ಯಾಕೆ ಹಂಗ್ ಮಾತಾಡ್ತೀಯಾ? ತೆಗೆದು ಕೊಟ್ಟ ಅಂದ್ರೆ ನೋಡು. ಕೊಡ್ತೀಯ? ಮನೆಗೆ ಅಕ್ಕಿ ಬೇಳೆ ಎಲ್ಲ ಕಾಲಿಗೆ ತಗೊಬರ್ರಿ ಅಂದ್ರೆ ಕುಡ್ದು ಊರಾಗ ಓಡಾಡ್ತೀಯ. ಹೊಸ ಮಾರಿ ತರಲಿ ಅಂತ ಬಂದೆ. ಇದ್ರ ಮೇಲೆ ಅಲ್ಲಿ ಕಣ್ಬಿತ್ತ. ನನ್ನ ತಮ್ಮ ಕಾಲ್ ತೊಳೆದಿದ್ಕೆ ನನಗೆ ಪ್ರೀತಿಯಿಂದ ಕೊಟ್ಟಿರೋದು. ಯಾರು ಕೊಟ್ಟಿರೋದಾದ್ರೆ ನಾನು ಮಾತ್ರ ಬಿಡಲ್ಲ, ಮಾರದೆ ನಾನು. ನೀನೇನು ತರಲು ಬೇಡ, ಏನು ಬೇಡ, ಹೆಸರು ಮಾರಬೇಡ. ನಡಿಯಲ್ಲ, ಅಡಿಗೆ ಮಾಡಿದ್ದೀನಿ, ಕೂಡ್ತೀನಿ ನಡಿ. ನಡಿ
ಇಕ್ಕು ಊಟ. ನೀವೇನ್ ತಲೆಗಿರ ಕೆಟ್ಟಿದ್ದೇನ್ರಿ? ಇಕ್ಕು ಊಟ ಅಂದ್ರೆ ನಾವು ಇಲ್ಲಿ ಹೊಲ್ತಾಗಿದ್ದೀವಿ. ನಡಿ ಮಂತಾಗ ಇಕ್ಕಿನ. ಮುದ್ದೆ ಹೇಳ. ಏನ್ ಹೇಳದರೋಣ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾರಲ್ಲ ಅದು ಹೇಳಲೇ ಮುದ್ದೆ. ಸರಿ ಹೇಳ್ತೀನಿ ತಗೊಳಪ್ಪ. ಏನ್ ತಗೊಂಬದು ಹೇಳಲಿ. ಸರಿ ಸರಿ ಅರುಣ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ.